ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ನಾನಂತೂ ತುಂಬಾ ಚೆನ್ನಾಗಿದ್ದೀನಿ ಫ್ರೆಂಡ್ಸ್. ಈಗ ನಾನು ಬಿ ಎಡ್ಗೆ ಪ್ರಿಪೇರ್ ಆಗ್ತಾಯಿದ್ದೀನಿ ಎಕ್ಸಾಮ್ಗೆ. ಸೊ ಎಕ್ಸಾಮ್ ಯಾವಾಗ ಅಂತಂದರೆ ಇನ್ನೊಂದು 2 ದಿನ ಇದೆ ಅಷ್ಟೇ. ಅಕ್ಟೋಬರ್ 22ಕ್ಕೆ ನಂದು ಫಸ್ಟ್ ಎಕ್ಸಾಮ್ ಇದೆ. ಅದಾದಮೇಲೆ ನೆಕ್ಸ್ಟು ಮುಗಿಯೋದೇ ಎಕ್ಸಾಮು ಜನವರಿಗೆ ಎಂಡ್ ಆಗುತ್ತೆ, ಡಿಸೆಂಬರ್ಗೆ ಎಂಡ್ ಆಗಿಬಿಡುತ್ತೆ. ಸೊ ಜನವರಿ ಫಸ್ಟಿಂದ ನನಗೆ ಯಾವ ಎಕ್ಸಾಮು ಇರೋಲ್ಲ. ಬಟ್ ಏನಂತಂದರೆ ನಾನು ಈ ಸರಿ CTET ಕಟ್ಟಿದ್ದೀನಿ. ಸೊ ನಾನು TET ಕಟ್ಟಿಲ್ಲ, ಬರೆದೂ ಇಲ್ಲ ನಾನು. ಯಾಕಂತಂದರೆ ನಂಗೆ ಡೆಲಿವರಿ ಇತ್ತು, ಓದೋಕ್ಕಾಗಲ್ಲ, ನಂಗೆ ಗೊತ್ತಿತ್ತು. ಸೊ ಡೆಲಿವರಿ ಆದಮೇಲೆ ರೆಸ್ಟ್ ತೊಗೊಳ್ಳೋದೇ ಆಗುತ್ತೆ, ಇನ್ನೇನು ಓದೋದು. ಸೊ TET ಎಲ್ಲ ನಾನೇನು ಚೆನ್ನಾಗಿ ಮಾಡೋಕ್ಕಾಗಲ್ಲ ನಾನು ಎಕ್ಸಾಮ್ ಕಟ್ಟಿದ್ರೆ ಅಂತ ಅಂದ್ಬಿಟ್ಟು ನಾನು TET ಕಟ್ಟಿರಲಿಲ್ಲ. ಸೊ ಈಗ CTETಗೆ ಕಾಲ್ ಬಂದಿತ್ತು. ಸೊ ಎಲ್ಲರೂ ಎಕ್ಸಾಮ್ ಕಟ್ಬೋದು, TETಗೆ ಯಾರು ಪಾಸ್ ಆಗಿಲ್ವೋ, TET ಯಾರು ಬರ್ತಿಲ್ವೋ, ಯಾರಿಗಾಗಿಲ್ವೋ CTET ಬರೆಯೋ ಆಪ್ಷನ್ಸ್ ಇದೆ, ಒಂದೊಳ್ಳೆ ಅವಕಾಶ ಅಂತ ನಾನು ಯೂಟ್ಯೂಬಲ್ಲಿ ನೋಡಿದೆ. ಏನೋ ಚೆಕ್ ಮಾಡ್ತಿದ್ದಾಗ CTET ಬಗ್ಗೆ ಬಂತು. ಸೊ ತಕ್ಷಣ ನಾನು ಹೋಗಿ ಸರಿ ಆಯಿತು, CTET ಆದರೂ ಎಕ್ಸಾಮ್ ಕಟ್ಟಿ ಬರೆಯೋಣ ಅಂತ ಅಂದ್ಕೊಂಡು ನಾನು ಚೆಕ್ ಮಾಡಿ ನೋಡಿದೆ ಗೂಗಲಲ್ಲಿ. ನೋಡಿದ್ರೆ ಲಾಸ್ಟ್ ಮೊಮೆಂಟಲ್ಲಿ ನಾನು ನೋಡ್ತಾಯಿದ್ದೀನಿ, ಇನ್ನೊಂದು 3 ದಿನ ಇದೆ ಫೀಸ್ ಕಟ್ಟೋಕ್ಕೆ ಅನ್ನೋ ಟೈಮಲ್ಲಿ ನೋಡಿದ್ದೀನಿ. ಸೊ ನೆನ್ನೆಗೆ ಲಾಸ್ಟ್ ಆಯಿತು, 18ಕ್ಕೆ ಲಾಸ್ಟ್ ಡೇಟ್ ಇತ್ತು. ನಾನು 17ಕ್ಕೆ ನಾನು ಇದು ಅಪ್ಲೈ ಎಲ್ಲ ಮಾಡಿಬಿಟ್ಟು ಫೀಸೆಲ್ಲ ಕಟ್ಬಿಟ್ಟೆ. ಸೊ ನೆಕ್ಸ್ಟು ನಂದು CTETಗೆ ಅದಕ್ಕೆ ಸ್ಟಡಿ ಮಾಡೋದಿರುತ್ತೆ. ಸೊ ನಿಜವಾಗ್ಲೂ 2 ಮಕ್ಕಳು ಇರೋದ್ರಿಂದ ಓದೋಕ್ಕೆ ಟೈಮೇ ಸಿಗ್ತಾಯಿಲ್ಲ. ನಾನು ಈ ಟೈಮಲ್ಲಿ CTET ಬೇರೆ ಕಟ್ಟಿದ್ದೀನಿ, ಅದು ಏನು ನಾನು ಓದ್ತೀನೋ ಬರಿತೀನೋ ಅನ್ನೋದು ಗೊತ್ತಾಗ್ತಾಯಿಲ್ಲ, ಇನ್ನೂ ಕನ್ಫ್ಯೂಷನ್ ಆಗ್ತಾಯಿದೆ. ಅದು ಬೇರೆ ಫಸ್ಟ್ ಅಟೆಂಪ್ಟು, ನನಗೇನೂ ಸಹ ಗೊತ್ತಿಲ್ಲ. ಸೊ ಯಾರಾದರೂ CTET ಬಗ್ಗೆ ಗೊತ್ತಿರೋರು ದಯವಿಟ್ಟು ಕಮೆಂಟಲ್ಲಿ ನನಗೆ ಶೇರ್ ಮಾಡ್ಕೊಳ್ಳಿ. ಸೊ ಏನು ರೆಫರ್ ಮಾಡಬೇಕು ಅನ್ನೋದನ್ನ ಒಂದು ಸ್ವಲ್ಪ ಯಾವ ಬುಕ್ ರೆಫರ್ ಮಾಡಿದ್ರೆ ಒಳ್ಳೇದು ಅನ್ನೋದನ್ನ ನನಗೆ ಶೇರ್ ಮಾಡ್ಕೊಳ್ಳಿ. ಹಾಗೆ ನಿಮಗೆ ಯೂಟ್ಯೂಬಲ್ಲಿ ಕ್ಲಾಸಸ್ ತೊಗೊತಾರಲ್ಲ, ಯಾರ ಕ್ಲಾಸಸ್ ಚೆನ್ನಾಗಿರುತ್ತೆ ಅಂತ ಗೊತ್ತಿದ್ದರೆ ನನಗೆ ಕಮೆಂಟ್ ಮೂಲಕ ತಿಳಿಸಿ. ಯಾಕಂತಂದರೆ ನಾನು ಇನ್ನೂ CTET ಬಗ್ಗೆ ಯೋಚನೆ ಮಾಡ್ತಾಯಿಲ್ಲ, ಫಸ್ಟ್ BEd ಸೆಕೆಂಡ್ ಸೆಮ್ದು ಎಕ್ಸಾಮ್ ಕ್ಲಿಯರ್ ಮಾಡ್ಕೊಳ್ಳೋಣ ಅಂತ ಅಂದ್ಕೊಳ್ತಾ ಇದ್ದೀನಿ. ಸೊ ಅದಕ್ಕೆ ನಾನು ಲಾಗ್ಸು ಮಾಡೋಕ್ಕಾಗ್ತಾಯಿಲ್ಲ. ನಂದು BEd ಎಕ್ಸಾಮ್ ಆಗಿದ ತಕ್ಷಣ ನಾನು ಡೈಲಿ ನನ್ನ ಸ್ಟಡಿ ಲಾಗ್ಸ ನಿಮ್ಮ ಜೊತೆ ಇನ್ಮೇಲೆ ಶೇರ್ ಮಾಡ್ಕೊತೀನಿ. ಸೊ ಇದು ಕೂಡ ಅಷ್ಟೇ, ತುಂಬ ಚಿಕ್ಕ ಲಾಗ್ನ ನಾನು ಜಸ್ಟ್ ಅಪ್ಡೇಟ್ ಮಾಡ್ತಾಯಿದ್ದೀನಿ ಅಷ್ಟೇ. ಎಕ್ಸಾಮ್ಸ್ ಇದೆ, ಅದಕ್ಕೆ ನಾನು ವೀಡಿಯೋ ಮಾಡೋಕ್ಕಾಗ್ತಾಯಿಲ್ಲ ಅಂತ. ನನ್ನ ಮಗಳು ಬಿಡ್ತಾಯಿಲ್ಲ, ನನ್ನ ಮಗನೂ ಬಿಡ್ತಾಯಿಲ್ಲ. 2 ತಿಂಗಳು ಇವತ್ತು ಕಂಪ್ಲೀಟ್ ಆಯಿತು ಪಾಪುದು. ಸೊ ಏನೋ ರಾತ್ರಿ ಎಲ್ಲ ಸರಿಯಾಗಿ ನಿದ್ದೆ ಇಲ್ಲ, ಏನೋ ಓದಬೇಕಂತ ಗೊತ್ತಾಗ್ತಾಯಿಲ್ಲ, ಅದಕ್ಕೆ ತುಂಬ ಟೈಮ್ ತಗೋತಾ ಇದ್ದೀನಿ. ಇವಾಗೂ ನನ್ನ ಮಗ ಎದ್ದು ಆಡ್ಕೊತಾನೇ ಇದ್ದಾರೆ. ಸೊ CTET ಬಗ್ಗೆ ಗೊತ್ತಿರೋರು ದಯವಿಟ್ಟು ನನಗೆ ಕಮೆಂಟ್ ಮೂಲಕ ತಿಳಿಸಿ, ಒಂದು ಸ್ವಲ್ಪ ಇನ್ಫಾರ್ಮೇಷನ್ ಕೊಡಿ. ನಾನು ಇನ್ಫಾರ್ಮೇಷನ್ ತೊಗೊತೀನಿ ಎಕ್ಸಾಮ್ ಆಗಿದ ತಕ್ಷಣ. ಸೊ ಇನ್ನು ಓದೋದು ಬರೆಯೋದು ಎಲ್ಲ ಜಾಸ್ತಿ ಇದೆ. ನಾನು ಲಾಗ್ಸ್ನ ಮಾಡ್ತಾಯಿರ್ತೀನಿ, ಬಟ್ ಈ ಎಕ್ಸಾಮ್ ಆಗೋವರೆಗೂ ಒಂದು ಸ್ವಲ್ಪ ಸ್ಟಡೀಸ್ ಕಡೆ ಗಮನ ಕೊಡೋಣ ಅಂತ ಅಂದ್ಕೊಂಡಿದ್ದೀನಿ. ಇದೊಂದು ನಿಮಗೆ ತಿಳಿಸೋಣ ಅಂತ ಅಂದ್ಕೊಂಡೆ. ಸೊ ನನ್ನ ಲಾಗ್ಸ್ ನೋಡ್ತಾ ಇರಿ, ಇಷ್ಟ ಆದರೆ. ಯಾರಾದರೂ ನನ್ನ ಲಾಗ್ಸ್ನ ಮಿಸ್ ಮಾಡ್ತಾಯಿದ್ರೆ ಹಳೆ ಲಾಗ್ಸ್ನ ನೋಡಿ. ಈ ಲಾಗ್ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಹಾಗೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್ ಎವ್ರಿವನ್.